ಏನು ಇವತ್ತು ತುಮಕೂರು ನಗರದಲ್ಲೇ ಪ್ರಮೋದ್ ಮುತಾಲಿಕು ಆಮೇಲೆ ಇನ್ನಿತರ ಹಿಂದೂ ಸಂಘಟನೆಗಳ ಒಕ್ಕೂಟ ಅಂತೇಳಿ ಏನೊಂದು ಪತ್ರಿಕಾಗೋಷ್ಠಿನಲ್ಲಿ ಹಳೆ ಮಾರ್ಕೆಟ್ ಮಾಲ್ ವಿಚಾರವಾಗಿ ಏನೇನು ಆರೋಪಗಳು ಮಾಡಿದ್ರು ಅದು ಪೂರ್ತಿ ಪ್ರಮಾಣದಲ್ಲಿ ಇಲ್ಲಸಲ್ಲದ ಆರೋಪಗಳು, ಸುಳ್ಳಿನ ಆರೋಪಗಳು. ಯಾಕೆಂದರೆ ಕಳೆದ ಜೂನ್ನಿಂದಲೂ ಸಹಿತ ಈ ಹಳೆ ಮಾರ್ಕೆಟ್ನಲ್ಲೇ ಆಗ್ತಾ ಇರ್ತಕ್ಕಂತಹ ಮಾಲನ್ನು ನಿರ್ಮಾಣ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಅತ್ಯಂತ ಜವಾಬ್ದಾರಿಯಿಂದ ಇದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸುರೇಶ್ ಗೌಡರು ಮತ್ತು ನಮ್ಮ ಶಾಸಕರು ಜ್ಯೋತಿ ಗಣೇಶ್ ಅವರು ಬೀದಿನಲ್ಲೂ ಸಹಿತ ಹೋರಾಟ ಮಾಡಿ ಅದನ್ನು ನಿಲ್ಲಿಸೋದು ಒಂದು ಕಡೆ ಆದರೆ, ಕಾನೂನಾತ್ಮಕವಾಗೂ ಸಹಿತ ಈ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಒಂದು ಹಂತದವರೆಗೂ ಇಲ್ಲಿವರೆಗೂ ತೆಗೆದುಕೊಂಡು ಬಂದಿರುವಂಥದ್ದು. ಏನು ಜೂನ್ನಲ್ಲಿ ಈ ಒಂದು ಪ್ರಕ್ರಿಯೆಗಳು ಪ್ರಾರಂಭ ಮಾಡಿದ್ರು. ಅದಾದ ನಂತರ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹಲವಾರು ಪ್ರತಿಷ್ಠಿತ ಉಚ್ಚ ನ್ಯಾಯಾಲಯದ ವಕೀಲರುಗಳನ್ನು ಸನ್ಮಾನ್ಯ ಶಾಸಕರುಗಳು ಸಂಪರ್ಕಿಸಿ ಈ ಕೇಸಿನ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ಚರ್ಚೆಗಳನ್ನು ಮಾಡಿ ಸುಮಾರು 50-60 ವರ್ಷದಿಂದ ದಾಖಲಾತಿಗಳನ್ನು ಸಂಬಂಧಪಟ್ಟ ಇಲಾಖೆಯಿಂದ ಕೊಡದೇ ಇದ್ರೂ ಸಹಿತ ಯಾವುದಾದ್ರೂ ರೀತಿಯಲ್ಲಿ ಅದನ್ನೆಲ್ಲ ಪರಿಷ್ಕರಿಸಿ ತೆಗೆದುಕೊಂಡು ಆನಂತರ ಒಬ್ಬ ಒಳ್ಳೆ ವಕೀಲರಾದಂಥ ನರಸಿಂಹನ್ ಅಂತ ಹೇಳ್ಬಿಟ್ಟು ಏನು ರಿಟೈರ್ಡ್ ಜಡ್ಜ್ ಇದ್ದಾರೆ, ಅವ್ರಿಗೆ ಈ ಕೇಸನ್ನು ಕೊಡುವಂಥದ್ದಕ್ಕೆ ಸಂಬಂಧಪಟ್ಟಿಗೆ ಡಿಸ್ಕಷನ್ ಮಾಡೋದು. ಅದಾದ ನಂತರ ಅವರು ವಕೀಲರ ಸೂಚನೆ ಮೇರೆಗೆ ಸ್ಥಳೀಯ ನಿವಾಸಿಗಳು ಏನು ವಿನಾಯಕ್ ನಗರದಲ್ಲಿ ಅವತ್ತು ನಿವಾಸಿಗಳಿದ್ದಾರೆ ಆಲಿ, ಅವರೊಂದು 15 ಜನದ ಹತ್ರ ಶಾಸಕರು ಮನವಿ ಮಾಡಿ ಈ ಒಂದು ಹೋರಾಟಕ್ಕೆ ಒಂದು ಸಿವಿಲ್ ಸೂಟ್ ಟೈಪ್ ಹಾಕಬೇಕಾಗ್ತದೆ. ನಾವೆಲ್ಲ ಅಂದರೆ ಅವತ್ತಿನ ನಿವಾಸಿಗಳಲ್ಲಿ ಏನಿದ್ದಾರೆ ಅವರು ಅವ್ರ ತಾತ ಮುತ್ತಾತನ ಕಾಲದಲ್ಲಿ ಅದೊಂದು ಪಾರ್ಕು ಅನ್ನೋ ಜಾಗಕ್ಕೆ ಅಲ್ಲಿ ಒಂದು ಸೈಟ್ ತಗೊಂಡು ನಾವು ಮನೆ ಕಟ್ಕೊಂಡಿರೋವಂಥದ್ದು. ಈ ಬೇಸ್ ಮೇಲೆ ಸಿವಿಲ್ ಸೂಟನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಲಾಯರ್ ಸಲಹೆ ಮೇರೆಗೆ ಅಲ್ಲಿಂದ ಸ್ಥಳೀಯವಾಗಿರ್ತಕ್ಕಂಥ ಒಂದು 15 ಜನ ಪ್ರಮುಖರನ್ನ ಮಾತಾಡಿಸಿ ಅವ್ರ ಕಡೆಯಿಂದ ಅವ್ರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ತಗೊಂಡು ವಕಾಲತ್ ಹಾಕಿಸಿ ನಾವು ಉಚ್ಚ ನ್ಯಾಯಾಲಯದಲ್ಲಿ ಶಾಸಕರು ಕೇಸ್ ಫೈಲ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಖರ್ಚುಗಳು ಎಲ್ಲ ಆಗಿದ್ದನ್ನು ಸಹಿತ ಸನ್ಮಾನ ಲಕ್ಷಾಂತರ ರೂಪಾಯಿ ಖರ್ಚನ್ನ ಇದುವರೆಗೂ ಸಹಿತ ಶಾಸಕರೇ ನೋಡ್ಕೊಂಡು ಬಂದಿದ್ದಾರೆ. ಅದಾದ ನಂತರ 9/9ಕ್ಕೆ ಉಚ್ಚ ನ್ಯಾಯಾಲಯದಲ್ಲಿ ಕೇಸು ಅಡ್ಮಿಟ್ ಆಗ್ತದೆ. 25/4/07/2024 ಇದನ್ನು ಕೇಸು ಉಚ್ಚ ನ್ಯಾಯಾಲಯದಲ್ಲಿ ಫೈಲ್ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ 5 ಜನ ಪ್ರತಿವಾದಿಗಳನ್ನು ಮಾಡ್ತೀವಿ. ಕಾರ್ಪೊರೇಷನ್ನು, ಟೂಡಾ, ಸ್ಮಾರ್ಟ್ ಸಿಟಿ, ಪ್ರಮುಖವಾಗಿ RH ಕನ್ಸ್ಟ್ರಕ್ಷನ್ನು, ಆಮೇಲೆ APMC 5 ಜನ ಪ್ರತಿವಾದಿಗಳನ್ನು ಮಾಡಿ ಕೇಸ್ ಅಡ್ಮಿಟ್ ಆಗ್ತದೆ. ಲಾಯರು ಸಹಿತ ನಾವು ಯಾರು ಈ ಕೇಸಿಗೆ ಸಂಬಂಧಪಟ್ಟಂಗೆ ನೇಮಿಸಿದ್ದೀವಿ ಅವರು ಬಹಳ ಎಕ್ಸ್ಪೀರಿಯನ್ಸ್ ಇರುವಂಥ ಲಾಯರು. ಅವರು ಹಲವಾರು ಕೇಸ್ ಲಾಗಳನ್ನು ಸ್ಟಡಿ ಮಾಡಿ ಈ ಬೇಸ್ ಮೇಲೆ ಕೇಸ್ ಫೈಲ್ ಮಾಡಿರ್ತಾರೆ. ಅದಾದ ನಂತರ 4/12 ಒಳಗಾಗಿ ಈ ಸಂಬಂಧಪಟ್ಟ ಪ್ರತಿವಾದಿಗಳಿಗೆಲ್ಲನೂ ಸಹಿತ ಹ್ಯಾಂಡ್ ಸಮನ್ಸ್ ತಲುಪಿಸ್ಬೇಕು ಅಂತೇಳಿ ನಮಗೆ ಉಚ್ಚ ನ್ಯಾಯಾಲಯ ತಿಳಿಸುತ್ತೆ. ಆ ಸಂಬಂಧವಾಗಿ ನಮ್ಮ ಶಾಸಕರ ಕಚೇರಿ ಸಿಬ್ಬಂದಿಯವರೇನೆ ಸಹಿತ ಎಲ್ಲ 5 ಜನ ಪ್ರತಿವಾದಿಗಳಿಗೂ ಸಹಿತ ಹ್ಯಾಂಡ್ ಸಮನ್ಸನ್ನು ಕೊಟ್ಟು ರಿಸೀವರ್ ತಗೊಂಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ RH ಕನ್ಸ್ಟ್ರಕ್ಷನ್ ಏನಿದ್ದಾರೆ ಅವ್ರಿಗೆ ತಲುಪ್ಸೋಕ್ಕೆ ಕೇರಳದಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಕೇರಳಕ್ಕೆ ಹೋಗಿರ್ತಾರೆ ನಮ್ಮ ಕಾರ್ಯಕರ್ತರು, ನಮ್ಮ MLA ಆಫೀಸ್ ಸಿಬ್ಬಂದಿಯವರು ಕೇರಳಕ್ಕೆ ಹೋಗ್ತಾರೆ. ಕೇರಳಕ್ಕೆ ಹೋಗಿ ಅಲ್ಲಿ ಸಿಗಲಿಲ್ಲ ಅಂತೇಳಿ ಮತ್ತೆ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಹೋಗಿ ಅವನ ಆಫೀಸಿಗೆ ಹ್ಯಾಂಡ್ ಸಮನ್ಸನ್ನ ಅಂಟಿಸ್ಬಿಟ್ಟು ಮತ್ತೆ ಅವ್ನ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡಿ ಅವನಿಗೊಂದು ರಿಸೀವರ್ ಕೊಟ್ಬಿಟ್ಟು ಅದನ್ನು ರಿಸೀವರ್ ತಗೊಂಬಂದು ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡೈತೆ. ಇದಾದ ನಂತರ 18/12 ಇದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಇತ್ತು ಹೈಕೋರ್ಟ್ನಲ್ಲಿ. ಅವತ್ತು ಕೇಸ್ ಅಡ್ಜನ್ ಆಗಿದೆ. ಅಡ್ಜನ್ ಆಗಿ ನೆಕ್ಸ್ಟ್ ಡೇಟು ನಮಗೆ ಇನ್ನು ಶೋ ಆಗ್ತಾ ಇಲ್ಲ. ನೆಕ್ಸ್ಟ್ ಡೇಟ್ ಇನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ಡೇಟ್ ಬಹುಶಃ ಮುಂದಿನ ತಿಂಗಳು ಏಪ್ರಿಲ್ ಅಥವಾ ಮೇನಲ್ಲಿ ಬರ್ತದೆ. ಹೈಕೋರ್ಟ್ನಲ್ಲಿ 3-4 ತಿಂಗಳು ಆಗ್ತದೆ. ಒಟ್ಟಾರೆ ಇವ್ರು ಏನೇನು ಅಲಿಗೇಷನ್ಗಳು ಮಾಡಿರ್ತಾರೆ ಅವರೆಲ್ಲ ಡೋಂಗಿ ಹಿಂದುತ್ವವಾದಿಗಳು. ಇವರು ಒಂದು ಇದಾದ ನಂತರ ತಮಗೆ ತಿಳಿಸ್ಬೇಕಾಗಿರೋ ಇನ್ನೊಂದು ವಿಚಾರ ಏನಾಯ್ತು ಅಂದರೆ, ಇತ್ತೀಚೆಗೆ ಒಂದು 15-20 ದಿವಸದ ಮುಂಚೆ ಇವರೆಲ್ಲ ಒಂದಷ್ಟು ಜನ ಹೋಗ್ಬಿಟ್ಟು ಅಲ್ಲಿ ಸ್ಥಳೀಯವಾಗಿ ನಿವಾಸಿಗಳನ್ನ, ಮಾರ್ಕೆಟ್ ಅವ್ರನ್ನ ನಾವು ಹಿಂಗೆ ಕೇಸ್ ಹಾಕಬೇಕು, ಈ ಕೇಸ್ ಹಾಕ್ತಿದ್ರೆ ಮಾರ್ಕೆಟ್ ಉಳಿಯಲ್ಲ, ಶಾಸಕರು ಇನ್ವಾಲ್ವ್ ಆಗೋರೆ ಅಂತ ಇಲ್ಲೇ ಸಲ್ಲದನ್ನೆಲ್ಲ ಹೇಳ್ಬಿಟ್ಟು ಕೇಸಿಗೆ ಒಂದು 20 ಲಕ್ಷ ದುಡ್ಡು ಖರ್ಚಾಗ್ತದೆ, ನೀವೆಲ್ಲ ಮನೆಗೆ 10,000 20,000 ಹಿಂಗೆ ಕೊಡಿ, ಅಂಗಡಿಯವರೆಲ್ಲ 25,000 ಕೊಡಿ ಅಂತ ಹೇಳ್ಬಿಟ್ಟು ಹೋಗಿ ಕಲೆಕ್ಷನ್ಗೆ ಹೋಗೋರೆ. ಅದಾದ ನಂತರ ನಾವೇನು ಸ್ಥಳೀಯವಾಗಿ ಯಾರ ಹತ್ರ ಕೇಸ್ ಹಾಕ್ಸಿದ್ವೋ ಅವ್ರು ನಮ್ಮನ್ನು ವಾಪಸ್ ಕೇಳಿದ್ರು, ಏನ್ರಿ ಅವತ್ತು ನೀವು ಬಂದು ದಾಖಲಾತಿಗಳು ತಗೊಂಡು ಹೋದ್ರಿ, ನಮ್ಮ ಹತ್ರ ಎಲ್ಲ ವಕಾಲತ್ ಸೈನ್ ಹಾಕ್ಸ್ಕೊಂಡ್ರಿ,
ಪೂರ್ತಿ ಖರ್ಚು ಶಾಸಕರೇ ನೋಡ್ಕೊಂತಾರೆ, ನೀವೇನು 1 ರೂಪಾಯಿ ಕೊಡೋದು ಬೇಡ ಅಂತೆಲ್ಲ ಹೇಳಿ ಹೋಗಿದ್ರೆ ಇವತ್ತು ಯಾರೋ ನಿಮ್ಮವರೇ ವಸೂಲಿಗೆ ಬಂದವರಲ್ಲ ಅಂತ ಅವ್ರಿಗೆ ನಾವು ತಿಳಿಸೋದು. ಇಲ್ಲ, ಆ ಥರ ಯಾವುದೂ ಇಲ್ಲ. ಕೇಸ್ ಡೀಟೇಲ್ಸ್ ಎಲ್ಲ ಆಮೇಲೆ 15 ಜನಕ್ಕೂ ಸಂಬಂಧಪಟ್ಟಂಗೆ ಕೇಸಿನ ಡೀಟೇಲ್ಸ್ ಎಲ್ಲ ಅವತ್ತು ಕೊಟ್ಬಿಟ್ಟು ಹಿಂಗೆ ಆಗೈತೆ ಅಂತೇಳಿ ವಿಚಾರ ಮಾಡೋದು. ಅದಾದ ನಂತರ ಅವ್ರು ಯಾರೂ ಸಹಿತ ಇದಕ್ಕೆ ಸ್ಪಂದಿಸ್ತಿದ್ದಾಗ ಈ ರೀತಿ ಏನೇನು ವ್ಯತ್ಯಾಸ ಮಾಡ್ಕೊಂಡು ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡ್ಕೊಂಡು ಒಂದು ಪ್ರಚಾರ ದೃಷ್ಟಿಯಿಂದ ಈ ಒಂದು ಕೆಲಸನ ಮಾಡೋಕ್ಕೆ ಹೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಶಾಸಕರು ಅವಿರತವಾಗಿ ಅವತ್ತಿಂದನೂ ಸಹಿತ ಕಳೆದ ಜೂನ್ನಿಂದ ಈ ಹೋರಾಟವನ್ನು ಭಾಳ ಸೀರಿಯಸ್ ಆಗಿ ನಾವು ತೆಗೆದುಕೊಂಡು ಹೋಗಿರುವಂಥದ್ದು. ಅವರ ಒಂದು ಪರಿಶ್ರಮದಿಂದನೇ ಇವತ್ತೇನಾದರೂ ಕೆಲಸ ನಿಂತೈತೆ ಅಂದರೆ ಅವರೊಂದು ಪರಿಶ್ರಮ, ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಶ್ರಮದಾಗಿ ಆ ಒಂದು ಕೆಲಸ ನಿಂತಿರುವಂಥದ್ದು. ಹೃದಯ ಭಾಗದಲ್ಲಿರ್ತಕ್ಕಂತಹ ಆ ಜಾಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಪಾರ್ಕ್ಗಳಾಗಬೇಕು, ಯಾವುದೋ ಕಾಂಕ್ರೀಟ್ ಕಾಡುಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಉಳಿಸೋದಕ್ಕೆ ಅವಿರತವಾಗಿ ಶಾಸಕರು ಪ್ರಯತ್ನ ಮಾಡ್ಕೊತಾರೆ. ಇವರೆಲ್ಲ ಏನು ಆರೋಪಗಳು ಮಾಡಿದ್ದಾರೆ ಇವೆಲ್ಲ ಡೋಂಗಿ ಹಿಂದುವಾದಿಗಳು. ಹಿಂದುತ್ವನ ಏನೋ ಒಂದು ರೀತಿ ಇವರು ಪ್ರಚಾರಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಪ್ರಚಾರ ಬಿಟ್ಟಿದ್ರಲ್ಲಿ ಮತ್ತೊಂದು ಬೇರೆ ಏನೂ ಉಳಿಲ್ಲ ಅಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಎಲ್ರಿಗೂ ತಿಳಿಸ್ತಾ, ಮುಂದಿನ ದಿನಗಳು ಸಹಿತ 100ಕ್ಕೆ 100 ಶಾಸಕರ ನೇತೃತ್ವದಲ್ಲಿ ಶಾಸಕರ ಆ ಒಂದು ಹೋರಾಟದಲ್ಲಿ ಗೆಲ್ತೀವಿ. ಯಾವುದೇ ಕಾರಣಕ್ಕೂ ಸಹಿತ ಬೀದಿಯಲ್ಲಿ ಹೋರಾಟ ಮಾಡೋದಿರ್ಬೋದು, ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಿರ್ಬೋದು, ಆ ಕೇಸನ್ನು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಾವು ಭಾಳ ಐತೆ.